ಮುಂದಿನ ರಾಶಿ ಸಿಂಹರಾಶಿಯವರಿಗೆ ಅಕ್ಷಯ ತೃತೀಯ 2024 ಫಲಾಫಲ ನೋಡೋಕೆ ಹೋದಾಗ ಸಿಂಹರಾಶಿಯವರಿಗೆ ಈಗ ಗುರು 10ನೇ ಮನೆಗೆ ಬರ್ತಾ ಇದ್ದಾನೆ. ಸೊ ಗುರು 10ರಲ್ಲಿ, ಶನಿ 7ರಲ್ಲಿದ್ದಾರೆ. ಆದರೂ ಕೂಡ ಗುರು 10ರಲ್ಲಿರ್ತಕ್ಕಂಥ ಗುರುಬಲ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಅದು ಕರ್ಮಸ್ಥಾನಕ್ಕೆ ಗುರು ಬರ್ತಾ ಇದ್ದಾನೆ ಅಂದರೆ ಅದು ಶುಭನೇ ಹೇಳಬೇಕು, ಅಶುಭ ಇಲ್ಲವೇ ಇಲ್ಲ. ಹಾಗಾಗಿ ಜೊತೆಗೇನು ಅಂದರೆ 7ರಲ್ಲಿ ಶನಿ ಇರ್ತಕ್ಕಂಥದ್ದು. ಅಕ್ಷಯ ತೃತೀಯ ಸಿಂಹರಾಶಿಯವರಿಗೆ ಫಲಾಫಲ ನೋಡೋಕೆ ಹೋದಾಗ ಇವರಿಗೆ ಅದೃಷ್ಟ ತಾವು ಹುಡ್ಕೊಂಡು ಹೋಗ್ಬೇಕು. ನಾವು ಸುಮ್ಮನೆ ಕೈ ಕಟ್ಕೊಂಡು ಮನೇಲಿ ಕೂತಿದ್ರೆ ಪ್ರಯೋಜನ ಇಲ್ಲ. ಯಾವಾಗಲೂ ಕೂಡ ಕಾಯಕವೇ ಕೈಲಾಸ. ನಾವು ಚುರುಕಿನಿಂದ ಪ್ರಯತ್ನ ಮಾಡಿದಾಗ ನಾವು ಏನು ನಡ್ಕೋತೀವೋ ಪಡ್ಕೋತೀವಿ, ನಡ್ಕೊಂಡಂಗೆ ಪಡ್ಕೊಳ್ತೀವಿ. ಆ ನಡೆಯೋದೇ ಇಂಪಾರ್ಟೆಂಟು, ಸಂಕಲ್ಪಗಳು ಇಂಪಾರ್ಟೆಂಟು. ಇವರ ಒಂದು ಶ್ರಮಕ್ಕೆ ತಕ್ಕ ಫಲ ಸಿಗ್ತಕ್ಕಂಥ ಸಮಯ ಕೂಡ ಇದಾಗಿರುತ್ತೆ. ದೊಡ್ಡ ಪ್ರಾಜೆಕ್ಟ್ಗಳು ಸಿಗುತ್ತೆ, ಹಾಗೆ ಕೈ ಹಾಕಿದ ಕೆಲಸಗಳು ಪೂರ್ತಿ ಆಗುತ್ತೆ. ಅದ್ರ ಜೊತೆಗೆ ಇವತ್ತಿನ ಸಹ ಕಾಂಟ್ರಾಕ್ಟ್ದಾರರು, ಗುತ್ತಿಗೆದಾರರು ಇರ್ಬೋದು, ಸರ್ಕಾರದ ಕೆಲಸಗಳಲ್ಲಿ ಕಾಯ್ತಾ ಇದ್ದೀರಾ, ಸರ್ಕಾರಿ ಬಿಲ್ಗಳಾಗಬೇಕು, PWD ಏನೋ ಕಾಂಟ್ರಾಕ್ಟ್ಸ್ ಇರ್ಬೋದು, ಯಾವುದೇ ಕಾಂಟ್ರಾಕ್ಟ್ಸ್ ಇರ್ಬೋದು, ಇವರಿಗೆಲ್ಲರಿಗೂ ಸಹ ಸಿಂಹರಾಶಿಯವರಿಗೆ ತುಂಬ ಒಳ್ಳೆಯದಾಗುತ್ತೆ. ಪ್ರತಿಷ್ಠೆಗಳು ಜಾಸ್ತಿ ಆಗುತ್ತೆ. ರಿಯಲ್ ಎಸ್ಟೇಟ್ ಅವರಿಗೆ ಇದು ಸಕಾಲ, ಒಳ್ಳೆ ಅದ್ಭುತವಾದ ಕಾಲ ಇದು ಸಿಂಹರಾಶಿಯ ರಿಯಲ್ ಎಸ್ಟೇಟ್ ಅವರಿಗೆ. ರಾಜಕಾರಣಿಗಳು ಒಳ್ಳೆಯದಾಗುತ್ತೆ, ಅಧಿಕಾರ ಪ್ರಾಪ್ತಿ ಆಗ್ತಕ್ಕಂಥದ್ದು. ಮನೆಯಲ್ಲಿ ಸಣ್ಣ ಪುಟ್ಟ ಕಲಹಗಳಿರುತ್ತೋ, ಗಂಡ ಹೆಂಡತಿಯರ ಒಂದು ವಿವಾದ ಕೋರ್ಟ್ಗೆ ಹೋಗಿರುತ್ತೆ, ಅದು ಕೂಡ ಎಲ್ಲೋ ಒಂದು ಕಡೆ ರಾಜಿಯಿಂದ ಒಬ್ರಿಗೊಬ್ಬರು ಸಮಾಧಾನದಿಂದ ವಾಪಸ್ ಮಾಡಿಕೊಂಡು ಸಮಾಧಾನವಾಗಿರ್ತಕ್ಕಂಥ ಸಮಯ ಕೂಡ ಅಕ್ಷಯ ತೃತೀಯ ಪ್ರಭಾವ ಸಿಗ್ತಕ್ಕಂಥದ್ದು. ಹಳೆಯ ಆಸ್ತಿ ಯಾವುದೋ ಈಗಾಗಲೇ ಕಳ್ಕೊಂಡಿದ್ದೀರಾ, ಅದನ್ನು ಮತ್ತೆ ಪಡೆಯೋಕ್ಕೆ ಇಚ್ಛೆ ಪಡ್ತಕ್ಕಂಥ ಯೋಗ ಕೂಡ ಇದಾಗಿರುತ್ತೆ. ವಾಹನ ಯೋಗ ಇದೆ, ವಿದ್ಯಾ ಯೋಗ ಇದೆ, ಭೂಮಿ ಯೋಗ ಇದೆ, ಭೂಮಿ ತಗೊಳ್ತಕ್ಕಂಥ ಯೋಗ, ಬೆಳೆ ಇಡ್ತಕ್ಕಂಥ ಯೋಗ, ಅಗ್ರಿಕಲ್ಚರ್ ಕೆಲಸವನ್ನು ಅದರಲ್ಲಿ ಪ್ರಾರಂಭ ಮಾಡ್ತಕ್ಕಂಥವ್ರು ಕೆಲವರು ಏನಾಗಿರುತ್ತೆ, ಉದ್ಯೋಗ ಬೇಡ ನಾನು ವ್ಯವಸಾಯ ಮಾಡ್ತೀನಿ ಅಂತಕ್ಕಂಥ ಸಿಂಹರಾಶಿಯವರಿಗೆ ತುಂಬಾ ಶುಭ ಆಗ್ತಕ್ಕಂಥದ್ದು. ಮಕ್ಕಳಿಂದ ಶುಭ ಆಗ್ತಕ್ಕಂಥದ್ದು, ಮಕ್ಕಳಿಗೆ ವಿದೇಶ ಪ್ರಯಾಣ ಯೋಗ ಕೂಡಿ ಬಂದಿರತಕ್ಕಂಥದ್ದು, ಅದೃಷ್ಟ ಚೆನ್ನಾಗಿರ್ತಕ್ಕಂಥದ್ದು, ಯೋಗಗಳು ತುಂಬ ಚೆನ್ನಾಗಿರುತ್ತೆ. ರಾಜಕಾರಣಿಗಳಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ, ವ್ಯಾಪಾರಸ್ಥರಿಗೆ ಶುಭ ಆಗುತ್ತೆ, ಮಹಿಳೆಯರಿಗೆ ಸಾಕಷ್ಟು ಶುಭ ಆಗ್ತಕ್ಕಂಥ ಕಾಲ ಸಹ ಸಿಂಹರಾಶಿಯವರಿಗೆ ಇರ್ತಕ್ಕಂಥ ಸಮಯ ಕೂಡ ಅಕ್ಷಯ ತೃತೀಯ ಪ್ರಭಾವ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಬಹಳ ಸಿಂಪಲ್ ಇವರಿಗೆ ರೆಮಿಡಿ ಯಾವ ಥರ ಅಂದರೆ ಪರಿಹಾರ ತುಂಬ ಸರಳ. ಒಂದು ತುಳಸಿಯ ಗಿಡವನ್ನು ಬುಧವಾರದ ದಿನ ಸಂಜೆ ತುಳಸಿಯ ಗಿಡ ಅದು ವಸ್ತ್ರ ಸಮೇತ ಯಾವುದಾದ್ರೂ ದೇವಸ್ಥಾನದ ಅರ್ಚಕರಿಗೆ, ಪುರೋಹಿತರಿಗೆ, ಶಾಸ್ತ್ರಿಗಳಿಗೆ, ವಿಪ್ರರಿಗೆ ಅದನ್ನು ನೀಡಿದ್ದೇ ಆದರೆ ಬುಧವಾರದ ದಿನ ತುಂಬ ಒಳ್ಳೆಯದಾಗುತ್ತೆ. ಪಶ್ಚಿಮ ಮತ್ತು ಉತ್ತರ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. 1 ಮತ್ತು 8 ಅದೃಷ್ಟದ ಸಂಖ್ಯೆಗಳಾಗಿರುತ್ತೆ. ಕೇಸರಿ ಮತ್ತು ಕೆಂಪು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ಓಂ ನಿಧಿ ಅಶ್ವರೂಢಾಯ ನಮಃ, ಓಂ ನಿಧಿ ಅಶ್ವರೂಢಾಯ ನಮಃ ಈ ಮಂತ್ರವನ್ನು ಹೆಚ್ಚಾಗಿ ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ.